ಎಲ್ಲದಕ್ಕೂ ಒಂದು ಖರ್ಚು ಅಂತ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದ್ ನಿಮಿಷ ಸರ್, ನೋಡಿ ಇದು ನಮಗ್ ಬಹಳ ಬೇಗ ಕಾಂಗ್ರೆಸ್ ಅವರೇ ಬಿಜೆಪಿ ಅವರೇ ಅದೆಲ್ಲ ಇಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಒಂದು ಒಮ್ಮನಸ್ಸಿಂದ ಮಾತಾಡ್ತಾ ಇದ್ದೀವಿ. ನೀವು SOP ಬಗ್ಗೆ ಕೇಳ್ತಾ ಇದ್ರಿ ಸರ್, ಅಂದ್ರೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರನ್ನು ತೆಗೆಯೋ ಆಯ್ಕೆ, ರೈಟ್ ಟು ರೀಕಾಲ್ ಜನರಿಗೆ ಬರಬೇಕು, ವ್ಯಾಲಿಡ್. ಆದ್ರೆ ತೆಗೆದ ಮೇಲೆ ನಂತರ ಏನು ಮತ್ತೊಂದು ಚುನಾವಣೆ ಅಂದ್ರೆ ಮತ್ತೆ ಜನರ ತೆರಿಗೆ ದುಡ್ಡು. ಎಷ್ಟು ಜನಕ್ಕೆ ಫುಲ್ಫಿಲ್ ಮತ್ತೆ ನೀವು ವಾಪಸ್ ರಾಜಕೀಯಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ ನೀವು ಸಭೆ ಸಮಾರಂಭ ಕೋಟ್ಯಾಂತರ ರೂಪಾಯಿ ಆ ಸಿಸ್ಟಮೇ ಇರಲ್ಲ. ಒಂದು ಸತಿ ಪ್ರಜಾಕೀಯ ಅನ್ನೋ ಸಿಸ್ಟಮ್ ಬಂದ್ಬಿಟ್ರೆ ಅಲ್ಲಿ ಹಣ ಖರ್ಚು ಮಾಡಿ ವ್ಯವಸ್ಥೆನೇ ಇರಲ್ಲ. ಅಲ್ಲಿ ಮತ್ತೆ ವಿಚಾರ ತಿಳಿಸ್ತಾನೆ, ನಾನು ಈ ತರ ಅಂತಾನೆ ಟಪ 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 ಅಂತ ಎಲೆಕ್ಷನ್ ಆಗೋ ಸಿಸ್ಟಮ್ ಬರ್ಬೋದು. ಹಣ ಖರ್ಚು ಮಾಡದೇನೆ ಎಲೆಕ್ಷನ್ ಮಾಡಬಹುದು. ಈಗ ನಿಮಗೆಲ್ಲ ಗೊತ್ತಿರೋಂಗೆ ಎಲೆಕ್ಷನ್ ಕಮಿಷನ್ ಎಷ್ಟಿದೆ ಖರ್ಚು ಮಾಡಬೇಕು ಅಂತ ಒಂದ್ ಮಿನಿಮಮ್ ಇದೆ ಅಲ್ವಾ? ಅಷ್ಟು ಆಗ್ತಾ ಇದೆಯಾ? ಅಲ್ಲಲ್ಲ, ಯಾಕೆ ಸಾಕಾಗಲ್ಲ? ಇಲ್ಲ ಈಗಿರೋ ಭ್ರಷ್ಟಾಚಾರ ಸಾಕಾಗತ್ತೆ, ಸುಮ್ನೆ ಬರ್ದಿಲ್ಲ ಅಲ್ವಾ? ನೀವು ಎಲೆಕ್ಷನ್ ನ ಕಡಿಮೆ ಖರ್ಚಲ್ಲಿ ಮಾಡುವಂತ ಒಂದು ಪದ್ಧತಿನೂ ತರಬಹುದು. ಇದೆಲ್ಲ ಮನಸ್ಸು ಮಾಡಬೇಕಾದ್ ಯಾರು? ಅಷ್ಟೇ ನಾನು ಹೇಳ್ತಿರೋದು. ಪ್ರಜೆಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಹೇಳಿದಾಗ ಖಂಡಿತ ನಾನು ಹೋಗಿ ಕೂತ್ಕೊಂಡು ಇದನ್ನ ಮಾಡಕ್ ಟ್ರೈ ಮಾಡ್ತೀನಿ ಅಲ್ವಾ? ಸಪೋರ್ಟ್ ಬೇಕಲ್ವ ನನಗೆ. ನಿಜ. ಒಂದ್ ಟೈಮ್ ಲಿಮಿಟ್ ಅಂತ ಏನಾದ್ರು ಹಾಕೊಂಡಿದ್ದೀರಾ ಸರ್, ಅಥವಾ ಇಷ್ಟು ವರ್ಷದಲ್ಲಿ ಇದಾಗಬಹುದು ನಾನು ಅನ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಏನಾದ್ರು ಯೋಚನೆ? ಟೈಮ್ ಲಿಮಿಟ್ ಹಾಕಿದ್ರೆ ಪಕ್ಷ ಸ್ಟಾರ್ಟೇ ಮಾಡ್ತಿರ್ಲಿಲ್ಲಮ್ಮ. ನಾನು ಪಕ್ಷ ಸ್ಟಾರ್ಟ್ ಮಾಡಿ ಚುನಾವಣೆಗೆ ನಾವು ಸ್ಪರ್ಧಿಸ್ತಿದೀವಿ ಅಂದ್ರೇನೆ ನಾನು ಟೈಮ್ ಲಿಮಿಟ್ ಏನ್ ಹಾಕಿದೀನಿ. ನನಗೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ನೀವು ಮನಸ್ಸು ಮಾಡ್ರೆ ನಾಳೆ ಆಗ್ಬೋದು, ನೆಕ್ಸ್ಟ್ ಎಲೆಕ್ಷನ್ ಆಗ್ಬೋದು ಬದಲಾವಣೆ. ಸರ್, ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅಂತ ಅಂದಾಗ, ಅದು ನಿಧಾನವಾಗಿ ಸಾಕ್ತಾ ಹೋದಾಗ ನೀವು ಹೇಳೋ ಪ್ರತಿಯೊಂದು ಐಡಿಯಾಲಜಿಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ವಾವ್, ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ ಗಳು ಬರ್ತಾ ಇದೆ. ನೀವು ಒಂದು ಕಡೆ ಎಲ್ಲಾದ್ರೂ ಸೇರಿದಾಗ ಜನರು ಕೂಡ ನಿಮಗೆ ಸಪೋರ್ಟ್ ಮಾಡಿ ಸೇರ್ಬೋದು. ಆದ್ರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಲೇಟ್ ಆಗ್ತಾನೆ ಹೋದ್ರೆ ಮತ್ತೆ ಜನ ಈಗಿನ ಸಂದರ್ಭದಲ್ಲಿ ಉಪೇಂದ್ರ ಅವ್ರು ಬೇಕು ಅಥವಾ ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದಾರಲ್ಲ, ಅದು ಯಾವಾಗ ಆಗುತ್ತೆ ಅಂತ ಹಿಂಗೆ ಲೇಟ್ ಆಗ್ತಾ ಹೋದ್ರೆ? ಇಲ್ಲ, ಲೇಟ್ ಆಗಲ್ಲ ಖಂಡಿತ. ಇವಾಗ ನಿಮ್ಗೇನು ನಾನ್ ನಿಂತ್ಕೊಬೇಕು ಅದರಿಂದನೇ ಚೇಂಜ್ ಆಗುತ್ತೆ, ಖಂಡಿತ ನಿಂತ್ಕೊಂತೀನಿ. ಓಕೆನಾ? ನಮಗೆ ಸೋಷಿಯಲ್ ಮೀಡಿಯಾದಿಂದ ಕೂಡ ಒಂದಷ್ಟು ಪ್ರಶ್ನೆಗಳು ನಿಮ್ಗಾಗಿ ಬರ್ತಾ ಇದೆ ಸರ್. ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ ಪೋಸ್ಟ್ ಹಾಕಿದ್ದಾರೆ. ಸರ್, ಮೊದಲು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಿಸಿ ನಂತರ ಏನಾಗುತ್ತೆ ಅಂತ ನೋಡೋಣ, ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಏನು ಯಾವ ಲೆವೆಲ್ಗೆ ಏನ್ ಕ್ಲಾರಿಟಿ ಇದೆ ಅವ್ರಿಗೆ? ನಾವ್ ಏನೇನೋ ಮಾತಾಡಿ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಯಾರು ಮುಖ್ಯಮಂತ್ರಿ ಹೇಳ್ರಿ ಫಸ್ಟ್ ಅಂತ. ಅವ್ರಿಗೊಂದು ಕ್ಲಾರಿಟಿ ಕೊಡಿ. ಫಸ್ಟ್ ಅವ್ರು ಹೆಂಗ್ ವೋಟ್ ಹಾಕ್ತಿರಂತ ಅವ್ರಿಗೆ ಕ್ವಶನ್ ಮಾಡಿ. ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ನಮ್ ಜನರಲ್ಲಿ. ರೈಟ್. ಯಾರ್ರಿ ಮುಖ್ಯಮಂತ್ರಿ? ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ. ಇದ್ರ ಜೊತೆಯಲ್ಲೇ ಮಾಲಿನಿ ವಾದಿರಾಜ್ ಅಂತ ಹೇಳಿ, ಉಪೇಂದ್ರ ಅವರ ಆಲೋಚನೆಗಳು ಚೆನ್ನಾಗಿದೆ, ಆದ್ರೆ ಅವರಲ್ಲಿ ರಾಜಕೀಯಕ್ಕೆ ಬೇಕಾಗುವ ನಾಯಕತ್ವ ಇಲ್ಲ ಅನ್ನಿಸ್ತಾ ಇದೆ. ಆಲೋಚನೆ ಚೆನ್ನಾಗಿದೆ, ನಾಯಕತ್ವದ ಗುಣ ಕಾಣಿಸ್ತಿಲ್ಲ ಅಂತ. ಅಲ್ಲ, ಆಲೋಚನೆ ನಾಯಕತ್ವ ಅಲ್ಲ ಅಂದ್ರೆ ಇನ್ಯಾವ ನಾಯಕನ್ ಬಯಸ್ತೀಯಾರೋ ಅವ್ರಿಗೆ ಬಹಳ ಆಪ್ಷನ್ಗಳಿದೆ ಅಂತ ಹೇಳಿ ಒಂದ್ ಮೆಸೇಜ್ ಮಾಡಿ. ಎಲ್ಲದಕ್ಕೂ ಒಂದು ಖರ್ಚು ಅಂತ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದ್ ನಿಮಿಷ ಸರ್, ನೋಡಿ ಇದು ನಮಗ್ ಬಹಳ ಬೇಗ ಕಾಂಗ್ರೆಸ್ ಅವರೇ ಬಿಜೆಪಿ ಅವರೇ ಅದೆಲ್ಲ ಇಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಒಂದು ಒಮ್ಮನಸ್ಸಿಂದ ಮಾತಾಡ್ತಾ ಇದ್ದೀವಿ. ನೀವು SOP ಬಗ್ಗೆ ಕೇಳ್ತಾ ಇದ್ರಿ ಸರ್, ಅಂದ್ರೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರನ್ನು ತೆಗೆಯೋ ಆಯ್ಕೆ, ರೈಟ್ ಟು ರೀಕಾಲ್ ಜನರಿಗೆ ಬರಬೇಕು, ವ್ಯಾಲಿಡ್. ಆದ್ರೆ ತೆಗೆದ ಮೇಲೆ ನಂತರ ಏನು ಮತ್ತೊಂದು ಚುನಾವಣೆ ಅಂದ್ರೆ ಮತ್ತೆ ಜನರ ತೆರಿಗೆ ದುಡ್ಡು. ಎಷ್ಟು ಜನಕ್ಕೆ ಫುಲ್ಫಿಲ್ ಮತ್ತೆ ನೀವು ವಾಪಸ್ ರಾಜಕೀಯಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ ನೀವು ಸಭೆ ಸಮಾರಂಭ ಕೋಟ್ಯಾಂತರ ರೂಪಾಯಿ ಆ ಸಿಸ್ಟಮೇ ಇರಲ್ಲ. ಒಂದು ಸತಿ ಪ್ರಜಾಕೀಯ ಅನ್ನೋ ಸಿಸ್ಟಮ್ ಬಂದ್ಬಿಟ್ರೆ ಅಲ್ಲಿ ಹಣ ಖರ್ಚು ಮಾಡಿ ವ್ಯವಸ್ಥೆನೇ ಇರಲ್ಲ. ಅಲ್ಲಿ ಮತ್ತೆ ವಿಚಾರ ತಿಳಿಸ್ತಾನೆ, ನಾನು ಈ ತರ ಅಂತಾನೆ ಟಪ 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 ಅಂತ ಎಲೆಕ್ಷನ್ ಆಗೋ ಸಿಸ್ಟಮ್ ಬರ್ಬೋದು. ಹಣ ಖರ್ಚು ಮಾಡದೇನೆ ಎಲೆಕ್ಷನ್ ಮಾಡಬಹುದು. ಈಗ ನಿಮಗೆಲ್ಲ ಗೊತ್ತಿರೋಂಗೆ ಎಲೆಕ್ಷನ್ ಕಮಿಷನ್ ಎಷ್ಟಿದೆ ಖರ್ಚು ಮಾಡಬೇಕು ಅಂತ ಒಂದ್ ಮಿನಿಮಮ್ ಇದೆ ಅಲ್ವಾ? ಅಷ್ಟು ಆಗ್ತಾ ಇದೆಯಾ? ಅಲ್ಲಲ್ಲ, ಯಾಕೆ ಸಾಕಾಗಲ್ಲ? ಇಲ್ಲ ಈಗಿರೋ ಭ್ರಷ್ಟಾಚಾರ ಸಾಕಾಗತ್ತೆ, ಸುಮ್ನೆ ಬರ್ದಿಲ್ಲ ಅಲ್ವಾ? ನೀವು ಎಲೆಕ್ಷನ್ ನ ಕಡಿಮೆ ಖರ್ಚಲ್ಲಿ ಮಾಡುವಂತ ಒಂದು ಪದ್ಧತಿನೂ ತರಬಹುದು. ಇದೆಲ್ಲ ಮನಸ್ಸು ಮಾಡಬೇಕಾದ್ ಯಾರು? ಅಷ್ಟೇ ನಾನು ಹೇಳ್ತಿರೋದು. ಪ್ರಜೆಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಹೇಳಿದಾಗ ಖಂಡಿತ ನಾನು ಹೋಗಿ ಕೂತ್ಕೊಂಡು ಇದನ್ನ ಮಾಡಕ್ ಟ್ರೈ ಮಾಡ್ತೀನಿ ಅಲ್ವಾ? ಸಪೋರ್ಟ್ ಬೇಕಲ್ವ ನನಗೆ. ನಿಜ. ಒಂದ್ ಟೈಮ್ ಲಿಮಿಟ್ ಅಂತ ಏನಾದ್ರು ಹಾಕೊಂಡಿದ್ದೀರಾ ಸರ್, ಅಥವಾ ಇಷ್ಟು ವರ್ಷದಲ್ಲಿ ಇದಾಗಬಹುದು ನಾನು ಅನ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಏನಾದ್ರು ಯೋಚನೆ? ಟೈಮ್ ಲಿಮಿಟ್ ಹಾಕಿದ್ರೆ ಪಕ್ಷ ಸ್ಟಾರ್ಟೇ ಮಾಡ್ತಿರ್ಲಿಲ್ಲಮ್ಮ. ನಾನು ಪಕ್ಷ ಸ್ಟಾರ್ಟ್ ಮಾಡಿ ಚುನಾವಣೆಗೆ ನಾವು ಸ್ಪರ್ಧಿಸ್ತಿದೀವಿ ಅಂದ್ರೇನೆ ನಾನು ಟೈಮ್ ಲಿಮಿಟ್ ಏನ್ ಹಾಕಿದೀನಿ. ನನಗೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ನೀವು ಮನಸ್ಸು ಮಾಡ್ರೆ ನಾಳೆ ಆಗ್ಬೋದು, ನೆಕ್ಸ್ಟ್ ಎಲೆಕ್ಷನ್ ಆಗ್ಬೋದು ಬದಲಾವಣೆ. ಸರ್, ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅಂತ
ಅಂದಾಗ, ಅದು ನಿಧಾನವಾಗಿ ಸಾಕ್ತಾ ಹೋದಾಗ ನೀವು ಹೇಳೋ ಪ್ರತಿಯೊಂದು ಐಡಿಯಾಲಜಿಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ವಾವ್, ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ ಗಳು ಬರ್ತಾ ಇದೆ. ನೀವು ಒಂದು ಕಡೆ ಎಲ್ಲಾದ್ರೂ ಸೇರಿದಾಗ ಜನರು ಕೂಡ ನಿಮಗೆ ಸಪೋರ್ಟ್ ಮಾಡಿ ಸೇರ್ಬೋದು. ಆದ್ರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಲೇಟ್ ಆಗ್ತಾನೆ ಹೋದ್ರೆ ಮತ್ತೆ ಜನ ಈಗಿನ ಸಂದರ್ಭದಲ್ಲಿ ಉಪೇಂದ್ರ ಅವ್ರು ಬೇಕು ಅಥವಾ ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದಾರಲ್ಲ, ಅದು ಯಾವಾಗ ಆಗುತ್ತೆ ಅಂತ ಹಿಂಗೆ ಲೇಟ್ ಆಗ್ತಾ ಹೋದ್ರೆ? ಇಲ್ಲ, ಲೇಟ್ ಆಗಲ್ಲ ಖಂಡಿತ. ಇವಾಗ ನಿಮ್ಗೇನು ನಾನ್ ನಿಂತ್ಕೊಬೇಕು ಅದರಿಂದನೇ ಚೇಂಜ್ ಆಗುತ್ತೆ, ಖಂಡಿತ ನಿಂತ್ಕೊಂತೀನಿ. ಓಕೆನಾ? ನಮ್ಗೆ ಸೋಷಿಯಲ್ ಮೀಡಿಯಾದಿಂದ ಕೂಡ ಒಂದಷ್ಟು ಪ್ರಶ್ನೆಗಳು ನಿಮ್ಗಾಗಿ ಬರ್ತಾ ಇದೆ ಸರ್. ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ ಪೋಸ್ಟ್ ಹಾಕಿದ್ದಾರೆ. ಸರ್, ಮೊದಲು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಿಸಿ ನಂತರ ಏನಾಗುತ್ತೆ ಅಂತ ನೋಡೋಣ, ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಏನು ಯಾವ ಲೆವೆಲ್ಗೆ ಏನ್ ಕ್ಲಾರಿಟಿ ಇದೆ ಅವ್ರಿಗೆ? ನಾವ್ ಏನೇನೋ ಮಾತಾಡಿ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಯಾರು ಮುಖ್ಯಮಂತ್ರಿ ಹೇಳ್ರಿ ಫಸ್ಟ್ ಅಂತ. ಅವ್ರಿಗೊಂದ್ ಕ್ಲಾರಿಟಿ ಕೊಡಿ, ಫಸ್ಟ್ ಅವ್ರು ಹೆಂಗ್ ವೋಟ್ ಹಾಕ್ತಿರಂತ ಅವ್ರಿಗೆ ಕ್ವಶನ್ ಮಾಡಿ. ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ನಮ್ ಜನರಲ್ಲಿ. ರೈಟ್. ಯಾರ್ರಿ ಮುಖ್ಯಮಂತ್ರಿ? ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ. ಇದ್ರ ಜೊತೆಯಲ್ಲೇ ಮಾಲಿನಿ ವಾದಿರಾಜ್ ಅಂತ ಹೇಳಿ ಉಪೇಂದ್ರ ಅವರ ಆಲೋಚನೆಗಳು ಚೆನ್ನಾಗಿದೆ, ಆದ್ರೆ ಅವರಲ್ಲಿ ರಾಜಕೀಯಕ್ಕೆ ಬೇಕಾಗುವ ನಾಯಕತ್ವ ಇಲ್ಲ ಅನ್ನಿಸ್ತಾ ಇದೆ. ಆಲೋಚನೆ ಚೆನ್ನಾಗಿದೆ, ನಾಯಕತ್ವದ ಗುಣ ಕಾಣಿಸ್ತಿಲ್ಲ ಅಂತ. ಅಲ್ಲ, ಆಲೋಚನೆ ನಾಯಕತ್ವ ಅಲ್ಲ ಅಂದ್ರೆ ಇನ್ಯಾವ ನಾಯಕನ್ ಬಯಸ್ತೀಯಾರೋ ಅವ್ರಿಗೆ ಬಹಳ ಆಪ್ಷನ್ಗಳಿದೆ ಅಂತ ಹೇಳಿ ಒಂದ್ ಮೆಸೇಜ್ ಮಾಡಿ. ಎಲ್ಲದಕ್ಕೂ ಒಂದು ಖರ್ಚು ಅಂತ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದ್ ನಿಮಿಷ ಸರ್, ನೋಡಿ, ಇದು ನಮಗ್ ಬಹಳ ಬೇಗ ಕಾಂಗ್ರೆಸ್ ಅವರೇ, ಬಿಜೆಪಿ ಅವರೇ, ಅದೆಲ್ಲ ಇಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಒಂದು ಒಮ್ಮನಸ್ಸಿಂದ ಮಾತಾಡ್ತಾ ಇದ್ದೀವಿ. ನೀವು SOP ಬಗ್ಗೆ ಕೇಳ್ತಾ ಇದ್ರಿ ಸರ್, ಅಂದ್ರೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವರನ್ನ ತೆಗೆಯೋ ಆಯ್ಕೆ, ರೈಟ್ ಟು ರೀಕಾಲ್ ಜನರಿಗೆ ಬರಬೇಕು, ವ್ಯಾಲಿಡ್. ಆದ್ರೆ ತೆಗೆದ ಮೇಲೆ ನಂತರ ಏನು ಮತ್ತೊಂದು ಚುನಾವಣೆ ಅಂದ್ರೆ ಮತ್ತೆ ಜನರ ತೆರಿಗೆ ದುಡ್ಡು. ಅಲ್ಲ, ಎಷ್ಟು ಜನಕ್ಕೆ ಫುಲ್ಫಿಲ್ ಮತ್ತೆ ನೀವು ವಾಪಸ್ ರಾಜಕೀಯಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ ನೀವು ಸಭೆ ಸಮಾರಂಭ ಕೋಟ್ಯಾಂತರ ರೂಪಾಯಿ ಆ ಸಿಸ್ಟಮೇ ಇರಲ್ಲ. ಒಂದು ಸತಿ ಪ್ರಜಾಕೀಯ ಅನ್ನೋ ಸಿಸ್ಟಮ್ ಬಂದ್ಬಿಟ್ರೆ ಅಲ್ಲಿ ಹಣ ಖರ್ಚು ಮಾಡಿ ವ್ಯವಸ್ಥೆನೇ ಇರಲ್ಲ. ಅಲ್ಲಿ ಮತ್ತೆ ವಿಚಾರ ತಿಳಿಸ್ತಾನೆ, ನಾನು ಈ ತರ ಅಂತಾನೆ ಟಪ 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 ಅಂತ ಎಲೆಕ್ಷನ್ ಆಗೋ ಸಿಸ್ಟಮ್ ಬರ್ಬೋದು. ಹಣ ಖರ್ಚು ಮಾಡದೇನೆ ಎಲೆಕ್ಷನ್ ಮಾಡಬಹುದು. ಈಗ ನಿಮಗೆಲ್ಲ ಗೊತ್ತಿರೋಂಗೆ ಎಲೆಕ್ಷನ್ ಕಮಿಷನ್ ಎಷ್ಟಿದೆ ಖರ್ಚು ಮಾಡಬೇಕು ಅಂತ ಒಂದ್ ಮಿನಿಮಮ್ ಇದೆ ಅಲ್ವಾ? ಅಷ್ಟು ಆಗ್ತಾ ಇದೆಯಾ? ಅಲ್ಲಲ್ಲ, ಯಾಕೆ ಸಾಕಾಗಲ್ಲ? ಇಲ್ಲ, ಈಗಿರೋ ಪ್ರಶ್ನೆ ಸಾಕಾಗತ್ತೆ, ಸುಮ್ನೆ ಬರ್ದಿಲ್ಲ ಅಲ್ವಾ? ನೀವು ಎಲೆಕ್ಷನ್ ನ ಕಡಿಮೆ ಖರ್ಚಲ್ಲಿ ಮಾಡುವಂತ ಒಂದು ಪದ್ಧತಿನೂ ತರಬಹುದು. ಇದೆಲ್ಲ ಮನಸ್ಸು ಮಾಡಬೇಕಾದ್ ಯಾರು? ಅಷ್ಟೇ ನಾನು ಹೇಳ್ತಿರೋದು. ಪ್ರಜೆಗಳು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಹೇಳಿದಾಗ ಖಂಡಿತ ನಾನು ಹೋಗಿ ಕೂತ್ಕೊಂಡು ಇದನ್ನ ಮಾಡಕ್ ಟ್ರೈ ಮಾಡ್ತೀನಿ ಅಲ್ವಾ? ಸಪೋರ್ಟ್ ಬೇಕಲ್ವ ನನಗೆ? ನಿಜ. ಒಂದ್ ಟೈಮ್ ಲಿಮಿಟ್ ಅಂತ ಏನಾದ್ರು ಹಾಕೊಂಡಿದ್ದೀರಾ ಸರ್, ಅಥವಾ ಇಷ್ಟು ವರ್ಷದಲ್ಲಿ ಇದಾಗಬಹುದು ನಾನು ಅನ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಏನಾದ್ರು ಯೋಚನೆ? ಟೈಮ್ ಲಿಮಿಟ್ ಹಾಕಿದ್ರೆ ಪಕ್ಷ ಸ್ಟಾರ್ಟೇ ಮಾಡ್ತಿರ್ಲಿಲ್ಲಮ್ಮ. ನಾನು ಪಕ್ಷ ಸ್ಟಾರ್ಟ್ ಮಾಡಿ ಚುನಾವಣೆಗೆ ನಾವು ಸ್ಪರ್ಧಿಸ್ತಿದೀವಿ ಅಂದ್ರೇನೆ ನಾನು ಟೈಮ್ ಲಿಮಿಟ್ ಏನ್ ಹಾಕಿದೀನಿ, ನನಗೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ನೀವು ಮನಸ್ಸು ಮಾಡ್ರೆ ನಾಳೆ ಆಗ್ಬೋದು, ನೆಕ್ಸ್ಟ್ ಎಲೆಕ್ಷನ್ ಆಗ್ಬೋದು ಬದಲಾವಣೆ. ಸರ್, ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅಂತ ಅಂದಾಗ, ಅದು ನಿಧಾನವಾಗಿ ಸಾಕ್ತಾ ಹೋದಾಗ ನೀವು ಹೇಳೋ ಪ್ರತಿಯೊಂದು ಐಡಿಯಾಲಜಿಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ವಾವ್, ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ ಗಳು ಬರ್ತಾ ಇದೆ. ನೀವು ಒಂದು ಕಡೆ ಎಲ್ಲಾದ್ರೂ ಸೇರಿದಾಗ ಜನರು ಕೂಡ ನಿಮಗೆ ಸಪೋರ್ಟ್ ಮಾಡಿ ಸೇರ್ಬೋದು. ಆದ್ರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಲೇಟ್ ಆಗ್ತಾನೆ ಹೋದ್ರೆ ಮತ್ತೆ ಜನ ಈಗಿನ ಸಂದರ್ಭದಲ್ಲಿ ಉಪೇಂದ್ರ ಅವ್ರು ಬೇಕು ಅಥವಾ ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದಾರಲ್ಲ, ಅದು ಯಾವಾಗ ಆಗುತ್ತೆ ಅಂತ ಹಿಂಗೆ ಲೇಟ್ ಆಗ್ತಾ ಹೋದ್ರೆ? ಇಲ್ಲ, ಲೇಟ್ ಆಗಲ್ಲ ಖಂಡಿತ. ಇವಾಗ ನಿಮ್ಗೇನು ನಾನ್ ನಿಂತ್ಕೊಬೇಕು ಅದರಿಂದನೇ ಚೇಂಜ್ ಆಗುತ್ತೆ, ಖಂಡಿತ ನಿಂತ್ಕೊಂತೀನಿ. ಓಕೆನಾ? ನಮ್ಗೆ ಸೋಷಿಯಲ್ ಮೀಡಿಯಾದಿಂದ ಕೂಡ ಒಂದಷ್ಟು ಪ್ರಶ್ನೆಗಳು ನಿಮ್ಗಾಗಿ ಬರ್ತಾ ಇದೆ ಸರ್. ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ ಪೋಸ್ಟ್ ಹಾಕಿದ್ದಾರೆ. ಸರ್, ಮೊದಲು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಿಸಿ ನಂತರ ಏನಾಗುತ್ತೆ ಅಂತ ನೋಡೋಣ, ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಏನು ಯಾವ ಲೆವೆಲ್ಗೆ ಏನ್ ಕ್ಲಾರಿಟಿ ಇದೆ ಅವ್ರಿಗೆ? ನಾವ್ ಏನೇನೋ ಮಾತಾಡಿ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಯಾರು ಮುಖ್ಯಮಂತ್ರಿ ಹೇಳ್ರಿ ಫಸ್ಟ್ ಅಂತ. ಅವ್ರಿಗೊಂದ್ ಕ್ಲಾರಿಟಿ ಕೊಡಿ, ಫಸ್ಟ್ ಅವ್ರು ಹೆಂಗ್ ವೋಟ್ ಹಾಕ್ತಿರಂತ ಅವ್ರಿಗೆ ಕ್ವಶನ್ ಮಾಡಿ. ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ನಮ್ ಜನರಲ್ಲಿ. ರೈಟ್. ಯಾರ್ರಿ ಮುಖ್ಯಮಂತ್ರಿ? ಸಾಗರ್ ಅಂತ ಹೇಳಿ ಬೆಂಗಳೂರಿನಿಂದ. ಇದ್ರ ಜೊತೆಯಲ್ಲೇ ಮಾಲಿನಿ ವಾದಿರಾಜ್ ಅಂತ ಹೇಳಿ ಉಪೇಂದ್ರ ಅವರ ಆಲೋಚನೆಗಳು ಚೆನ್ನಾಗಿದೆ, ಆದ್ರೆ ಅವರಲ್ಲಿ ರಾಜಕೀಯಕ್ಕೆ ಬೇಕಾಗುವ ನಾಯಕತ್ವ ಇಲ್ಲ ಅನ್ನಿಸ್ತಾ ಇದೆ. ಆಲೋಚನೆ ಚೆನ್ನಾಗಿದೆ, ನಾಯಕತ್ವದ ಗುಣ ಕಾಣಿಸ್ತಿಲ್ಲ ಅಂತ. ಅಲ್ಲ, ಆಲೋಚನೆ ನಾಯಕತ್ವ ಅಲ್ಲ ಅಂದ್ರೆ ಇನ್ಯಾವ ನಾಯಕನ್ ಬಯಸ್ತೀಯಾರೋ ಅವ್ರಿಗೆ ಬಹಳ ಆಪ್ಷನ್ಗಳಿದೆ ಅಂತ ಹೇಳಿ ಒಂದ್ ಮೆಸೇಜ್ ಮಾಡಿ.